ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನಮ್ದು ಸಾಂಗ್ ಶೂಟಾ? ನಮ್ದು ಸಾಂಗ್ ಶೂಟ್ ಫುಲ್ ಮಳೆಯಲ್ಲಿ ಮಾಡಿದ್ದು. ರಾತ್ರಿ ನೈಟ್ ಶೂಟ್ ಮಾಡಿದ್ದು. ಫುಲ್ ಚಳಿ ಬೇರೆ, ಮಳೆ ಬೇರೆ. ಸೊ ಮಳೆಯಲ್ಲಿ ನೈಟ್ ಅಲ್ಲಿ ಮಾಡಿರೋ ಚಳಿ ಅಂತಂದ್ರೆ ಯಾವ ಸಾಂಗು? ಸ್ವಾತಿ ಮುತ್ತಿನ ಮಳೆ ಹನಿ. ಸ್ವಾತಿ ಮುತ್ತಿನ ಮಳೆ ಹನಿ, ರವಿ ಸರ್ದು ಸಾಂಗು. ಆಹಾ. ಸೊ ನಿಮಗೆ ನೀವು ಅಮಲ, ರವಿ ಸರ್ ಯಾರು ನಿಮ್ ಜೊತೆ? ಸ್ನೇಹಿತರು. ಓ ಸ್ನೇಹಿತ್ ನೀವಾ? ಓಕೆ ಬನ್ನಿ ಸ್ನೇಹಿತ್ ಬನ್ನಿ. ನಮ್ಮ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ ನಾನು ಸಾಂಗ್ ಹಾಡಿ ಹೇಳ. ನಾನು ಚಳಿ ಅಂದರು ಮಳೆ ನೀರು ಹಾಕ್ತಾರೆ, ಡ್ರೈ ಐಸು ಹಾಕ್ತಾರೆ, ಸ್ಮೈಲ್ ಮಾಡಿ ಅಂತಾರೆ. ಅರುಣ್ ಮಾಸ್ಟರ್ ನೋಡ್ತಾರೆ, ತುಂಬಾ ಬೈತಾರೆ, ಕಣ್ಣಲ್ಲೇ ಕೊಲ್ತಾರೆ, ಆಮೇಲೆ ನಗ್ತಾರೆ. ಸುಮ್ಮನೆ ಸುಮ್ಮನೆ ಒಂದೇ ಈ ಹಾಡನ್ನೇ ಪ್ರಾಣ ತಿಂತಾರೆ. ಆಮೇಲೆ ಇದು ಯಾವ ಟೈಮಲ್ಲಿ ನೀವು ರೆಡಿ ಮಾಡ್ಕೋತೀರಾ ತನಿಷ್ಕಾ? ನಾ ಫ್ರೀ ಇದ್ದಾಗೆಲ್ಲ ಬರಿತೀನಿ ಅಕ್ಕ. ಸೊ ಇವಾಗ ತುಂಬಾ ಚಳಿ ಆಗ್ತಿತ್ತಲ್ಲ ಮಳೆಯಲ್ಲಿ, ಸೊ ಅವಾಗ ನೆನಪಾಗಿ ಬರ್ತಿದ್ದು. ಸೂಪರ್ ಬೇಬಿ. ಥ್ಯಾಂಕ್ ಯು. ನಿಶ್ವಿಕಾ. Hi Tanishka. Hi ma'am. Tanishka, first of all, you look fantastic. Thank you, ನಾನು ಪ್ರತಿ ಬಾರಿ ಹೇಳ್ತೀನಿ, ನೀವು ಏನು ಬಟ್ಟೆ ಹಾಕಿದ್ರು ನಿಮ್ಗಿರೋ ಆ ಪರ್ಸ್ನಾಲಿಟಿ, ನಿಮ್ಮ ಹೈಟ್, ಯು ಲುಕ್ ಜಸ್ಟ್ ಫ್ಯಾಂಟಾಸ್ಟಿಕ್. ಆ್ಯಂಡ್ ಆ ಹಾಡ್ಗೂ ಇಲ್ಲಿ ಬಂದು ವಿಜುವಲ್ಸ್ಗೂ ಇಟ್ಸ್ ಸೋ ಡಿಫ್ರೆಂಟ್. ಇದನ್ನ ಈ ಥರನೂ ಮಾಡ್ಬೋದು, ಆ ಹಾಡು ಈ ಥರನೂ ತೋರಿಸ್ಬೋದು ಸಾಂಗ್ನ ಅಂತ ಮಾಸ್ಟರ್ ಮಾಡಿದ ಡಿಫ್ರೆಂಟ್ ಆಗಿ, ವಿಚ್ ವಾಸ್ ವೆರಿ ವೆಲ್ ಡನ್ ಮಾಸ್ಟರ್. ನನಗೆ ಇನ್ನೊಂದು ಚೂರು ಸ್ಟೆಪ್ಸ್ ಎಲ್ಲಾದರೂ ಹಾಕ್ಸ್ಬೋದಾಗಿತ್ತು ಅಂತ ಅನ್ನಿಸ್ತು. ಸ್ನೇಹಿತ್, ಯು ಆಲ್ಸೋ ಡಿಡ್ ವೆರಿ 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 ವೆಲ್. ಥ್ಯಾಂಕ್ ಯು ನಿಶ್ವಿಕಾ. ತರುಣ್ ಅವರೇ? ತನಿಷ್ಕಾ, ನಿಮ್ಮ ಪರ್ಫಾರ್ಮೆನ್ಸ್ ಹೆಂಗಿತ್ತು ಅನ್ನೋದಕ್ಕೆ ಒಂದು ಚಿಕ್ಕದಾಗಿ ಹೇಳ್ಬೇಕು ನಾನು. ಅಂದರೆ ಬೆಂಕಿ. ಬೆಂಕಿ ಥರ ಇತ್ತು. ಅದು ಸಖತ್ ಈಸಿ ಅಲ್ಲ ಈ ಥರ ಸಾಂಗು. ಆಲ್ ಎಕ್ಸ್ಪೆಕ್ಟ್ಸ್, ಪರ್ಫಾರ್ಮೆನ್ಸು, ಕೊರಿಯೋಗ್ರಫಿ, ವಿಜುವಲ್ಸ್ ಮೂರೂ ರವಿ ಸರ್ ಅಟ್ ಮೋಸ್ಟ್ ಬ್ರಿಲಿಯಂಟ್ ಆಗಿ ಮಾಡಿ ಮುಗಿಸ್ಬಿಟ್ಟಿದ್ದಾರೆ. ಅದನ್ನೇ ಕಾಪಿ ಮಾಡಕ್ ಹೋಗಿದ್ರೆ ತುಂಬಾ ಕಷ್ಟ ಆಗಿರೋದು. ಸೊ ಅರುಣ್, ಫಸ್ಟ್ ಆಫ್ ಆಲ್ ಅದನ್ನ ಬ್ರೇಕ್ ಮಾಡಿ ಬೇರೆ ಏನೋ ಮಾಡಬೇಕು ಅಂತ ಅನ್ಕೊಂಡಿರೋದ್ರಲ್ಲೇ ಅರ್ಧ ಸೇಫ್ ಆಗಿದೆಯಾ ನೀನು. ಅಂಡ್ ಶಾರ್ಟ್ಸ್ ವೈಸ್, ಕ್ಯಾಮ್ರಾಮನ್ ಅವ್ರ ಲೈಟಿಂಗ್ ಸ್ಕೀಮು, ಇವ್ರಿಬ್ರು ಪ್ಲಾನ್ ತುಂಬಾ ಬೇಸಿಕ್, ಅಗೇನ್ ವೆರಿ ಮಿನಿಮಲಿಸ್ಟಿಕ್ ಅದು. ಬಟ್ ವಿಜುವಲಿ ವಾವ್ ಅಂತ ಅನ್ಸೋ ಥರದೊಂದು ವಿಜುವಲ್ಸ್ ಇದೆ ಅರುಣ್. ಅಂಡ್ ತನಿಷ್ಕಾ, ಯು ಆರ್ ವೆರಿ ವೆರಿ ಬ್ಯೂಟಿಫುಲ್, ವೆರಿ ಕಂಫರ್ಟಬಲ್. ಇದೇನಂತಂದ್ರೆ ಒಂದು ಕೆಮಿಸ್ಟ್ರಿ ಮೇಲೆ ವರ್ಕ್ ಆಗುವಂಥದ್ದು. ಡ್ಯಾನ್ಸರ್ಸ್ ಇಲ್ಲ ಸಪೋರ್ಟಿವ್ ಆಗಿ, ಏನಂತ ಮೂವ್ಮೆಂಟ್ಸ್ ಬರಲ್ಲ, ಏನಿಲ್ಲ. ಬಟ್ ತುಂಬಾ ಚೆನ್ನಾಗಿ ಅಪಿಯರೆನ್ಸ್ ನಿಮ್ದು. ಅಗೇನ್ ವೆರಿ ಕಾನ್ಫಿಡೆಂಟ್ ಯು ಆರ್ ಅಬೌಟ್ ಯುವರ್ ಸೆಲ್ಫ್. ಸೊ ಅದು ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ದೀರಾ. ಸೊ ಅಂಡ್ ಲುಕಿಂಗ್ ಆಲ್ಸೋ ಗ್ರೇಟ್ ಬ್ರದರ್. ಗುಡ್ ಲಕ್ ಯಾರ್. Thank you sir, thank you so much. ಐ ಥಿಂಕ್ ಯು ಹ್ಯಾವ್ ಡನ್ ಅ ವೆರಿ ಗುಡ್ ಜಾಬ್. ಗುಡ್ ಲಕ್ ಯಾರ್, ಐ ಲವ್ಡ್ ಇಟ್. ಥ್ಯಾಂಕ್ ಯು ತರುಣ್ ಅವರೇ. ಪ್ರೇಮ ಮ್ಯಾಮ್? ಇನ್ನು ಸ್ವಲ್ಪ ಎಕ್ಸ್ಪ್ರೆಷನ್ ಬೇಕಿತ್ತು ಅನ್ನಿಸ್ತು ಮಾಸ್ಟರ್, ಬಟ್ ಅದರ್ವೈಸ್ ಹೀರೋ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಗುಡ್. ಥ್ಯಾಂಕ್ ಯು ಮಾಸ್ಟರ್. ಥ್ಯಾಂಕ್ ಯು ತನಿಷ್ಕಾ. ರಮೇಶ್ ಸರ್, ನಿಮ್ಗೆ ಹೇಗೆ ಅನ್ಸ್ತು ಈ ಪರ್ಫಾರ್ಮೆನ್ಸ್ ಗಿಂತ ಇವಳೊಂದು ಹಾಡು ಆಡಿದ್ರಲ್ಲ, ಅದೇ ಸತ್ಯ. ಪ್ರತಿಯೊಂದು ರೈನ್ ಸೀನ್ ಅಲ್ಲೂ ಒಂದ್ ಕಡೆ ಡ್ರೈ ಐಸ್ ಬರ್ತಾ ಇರುತ್ತೆ, ಒಂದ್ ಕಡೆ ಬಟ್ಟೆ ಎಲ್ಲ ಓದ್ತಾ ಇರುತ್ತೆ. ಇದ್ರ ಮಧ್ಯೆ ಅಸಿಸ್ಟೆಂಟ್ ಡೈರೆಕ್ಟರ್ ಸಹ ಮೇಡಮ್ ಲಿರಿಕ್ಸ್ ಮರಿಬೇಡಿ ಅಂತಿರ್ತಾರೆ. ಆ ಕಣ್ಣಲ್ಲೇ ಡ್ಯಾನ್ಸ್ ಮಾಸ್ಟರ್ ಕೋಲ್ತಿರ್ತಾರೆ. ಇದರ ಮಧ್ಯೆ ಪರ್ಫಾರ್ಮ್ ಮಾಡೋದೇ ಇಟ್ಸ್ ಅ ಸ್ವೀಟ್ ಟಾರ್ಚರ್. ಒಬ್ಬ ಆರ್ಟಿಸ್ಟ್ ಗೆ ರೈನ್ ಎಫೆಕ್ಟ್ ಅನ್ನೋದು, ಅದನ್ನ ಬಹಳ ಚೆನ್ನಾಗಿ ಮಾಡಿದ್ರಿ. ಇದೆಲ್ಲದಕ್ಕಿಂತ ಮುಖ್ಯ ಮೇಲ್ ಗೇಸ್ ಅಂತ ಹೇಳ್ತಾರೆ. ಗಂಡಸರ ನೋಟ ಅದು, ಹೆಂಗಸರ ನೋಟ ಬೇರೆ. ಗಂಡಸರಿಗೆ ಅಂತ ಒಂದು ನೋಟ ಇರುತ್ತೆ. ಆ ನೋಟವನ್ನ ಚೀಪ್ ಆಗದೆ, ಇಂಡೀಸೆಂಟ್ ಆಗದೆ, ಅಸಭ್ಯ ಅಂತ ಅನ್ನಿಸ್ದೆ ಸೆಳಿಯಕ್ ಗೊತ್ತಿರ್ಬೇಕು ಒಂದು ಹೀರೋಯಿನ್ಗೆ. ಅದನ್ನ ತನಿಷ್ಕಾ ಹಿಡಿದ್ಲು. ದ ಟ್ರಿಕ್ ಇಸ್, ಅದು ವಲ್ಗರ್ ಆಗ್ಲೇಬಾರ್ದು. ಚರ್ಮದ ಪ್ರದರ್ಶನ ಅನ್ನೋದು ಇದೆಯಲ್ರಿ, ಅದು ವಲ್ಗರ್ ಆಗ್ಬಿಟ್ಟು ಆಡಿಯನ್ಸ್ಗೆ ದೂರ ತಳ್ಳಬಾರ್ದು. ಬಟ್ ಮೇಲ್ ಗೇಸ್ ನ ಅಟ್ರಾಕ್ಟ್ ಮಾಡುವಂತ ಸೆಳೆತ ಎಲ್ಲ ಮಹಾನಟಿಯರಿಗೂ ಕಲಿಬೇಕು. ಪ್ಲೀಸ್ ಲಿಸನ್. ಗುಡ್ ಲಕ್. ಥ್ಯಾಂಕ್ ಯು ಸರ್. ತನಿಷ್ಕಾ ಸೂಪರು. ಅರುಣ್ ಮಾಸ್ಟರ್ ನಿನಗೆ ಎಂತ ಒಂದು ಸಾಂಗ್ ಕೊಟ್ಬಿಟ್ಟಿದ್ದಾರೆ ಅಂದ್ರೆ, ಇದನ್ನ ಯಾರಾದ್ರೂ ಇವಾಗ ಲಕ್ಸ್ ಅವ್ರು ನೋಡಿದ್ರೆ ಲಾಸ್ಟ್ ಅಲ್ಲಿ ಆ ವಿಡಿಯೋ ಕೆಳಗಡೆ ಲಕ್ಸ್ ಪಡೆಯಿರಿ ಸ್ವಚ್ಛವಾದ ಕಾಂತಿಯುತ ತ್ವಚೆ ಆ ಥರ ಹಾಕ್ಬೋದು. ಅಥವಾ ಹಿಮಾಲಯನ್ ಫೇಸ್ ವಾಶ್ ಅವ್ರು ನಿನ್ನ ಬ್ರ್ಯಾಂಡ್ ಅಂಬಾಸಿಡರ್ ಮಾಡ್ಕೊಂಬಿಡ್ಬೋದು. ಎಷ್ಟು ಬ್ರ್ಯಾಂಡ್ಸು ನೀನು ಅಪ್ರೋಚ್ ಮಾಡುತ್ತೆ, ಅಷ್ಟು ಬ್ಯೂಟಿಫುಲ್ ಆಗಿ ನಿಂಗೊಂದು ವಿಡಿಯೋ ಕೊಟ್ಟಿದ್ದಾರೆ. ಆ ಶೋ ರೀಲ್ ಥರ ಯೂಸ್ ಮಾಡ್ಕೊಂಬಿಡ್ಬೋದು ನೀನು ಇದನ್ನ. ಆ್ಯಂಡ್ ಅಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ ಅಂತ ನಮ್ಮ ಜಡ್ಜಸ್ ಎಲ್ಲ ಹೇಳಿದ್ರು. ಬಟ್ ನಿನ್ನ ಎಲ್ಲ ವಿಷಯಕ್ಕೂ
ನಿಮ್ಮ ತಾಯಿ ಅಂತೂ ಎಷ್ಟು ಸಪೋರ್ಟ್ ಮಾಡ್ತಿರ್ತಾರೆ ಅಂದ್ರೆ ಅವ್ರು ಎಷ್ಟು ಖುಷಿ ಪಡ್ತಾ ಇದಾರೆ, ಚಪ್ಪಾಳೆ ಹೊಡಿತಿದ್ದಾರೆ. ನಾವು ನಮ್ ಶೂಟ್ ಮುಗ್ದಿದ್ದು ಕಂಠೀರವಲ್ಲೇ ಮಾಡಿದ್ದು. ನಾ ಕಂಠೀರವ ಶೂಟ್ ಅನ್ಕೊಂಡಾಗ ಏನ್ ಇರುತ್ತೆ ಇಲ್ಲಿ ಕಂಠೀರವಲ್, ನಾನ್ ದಿನ ರೀಲ್ಸ್ ಮಾಡೋ ಜಾಗ ಅಲ್ವಾ ಇಲ್ಲೂ, ಹೆಂಗ್ ಮಾಡ್ತಾರೆ ಶೂಟ್ ನಮ್ದಿಲ್ಲಿ ಪಾರ್ಕ್ ತರ ಅಂತ. ಬಟ್ ಅವ್ರು ಹಾಕಿದ ಸೆಟ್ ಅಲ್ಲಿ ಗೊತ್ತೇ ಆಗ್ಲಿಲ್ಲ ಕಂಠೀರವ ಅಂತ. ಇಲ್ಲಿ ನೋಡಿದ್ರೆ ಎಲ್ಲಾರು ಬ್ಯಾಂಗ್ಳೂರ್ ಫಿಲ್ಮ್ ಸಿಟಿ ಎಲ್ಲ ಕರ್ಕೊಂಡು ಹೋಗಿದ್ರು. ಬಟ್ ಕಂಠೀರವಲ್ಲಿ ಇಷ್ಟು ಚೆನ್ನಾಗಿ ಶೂಟಿಂಗ್ ಮಾಡ್ಬೋದು ಅಂತ ಅರುಣ್ ಮಾಸ್ಟರ್ ತೋರಿಸಿದ್ರು. ಅಂಡ್ 4 o'clock ಮಾರ್ನಿಂಗ್ ಮುಗ್ದಿದ್ದು ನಮ್ದು ಶೂಟ್, 7 o'clock ನೈಟ್ ಸ್ಟಾರ್ಟ್ ಆಗಿ. ಸೊ ಮಮ್ಮಿ ನಾನು ವಾಪಸ್ ರೂಮ್ಗೆ ಹೋಗೋ ತನಕ ಮಲಗಲೇ ಇಲ್ಲ ಅವರು. ಸೊ ಅಲ್ಲಿ ತನಕ ಆಯ್ತಾ ಚಳಿ ಆಗ್ತಿದ್ಯಾ, ಅಲ್ಲಿ ಟವಲ್ಸ್ ಇದೆಯಾ ನೀಟಾಗಿ ಅಂತ ಫುಲ್ ತುಂಬಾ ಕೇರ್ ಮಾಡ್ತಾರೆ. ದಟ್ ಈಸ್ ಮಮ್ಮಿ ಸಪೋರ್ಟ್. ಈಗ ಮಮ್ಮಿ ಸಪೋರ್ಟ್ ಸೂಪರ್ ಆಗಿತ್ತು. ಸ್ಟಾರ್ಸ್ಗಳ ಸಪೋರ್ಟ್ ಎಷ್ಟಿದೆ ಅಂತ ನೋಡೋಣ, ಸ್ಟಾರ್ ರೇಟಿಂಗ್ಸ್ ಎಷ್ಟು ಬರುತ್ತೆ ಅಂತ ನೋಡೋಣ. ಓಕೆನಾ? ಓಕೆ ನಿಶ್ವಿಕಾ 4.5. 4.5. ಪ್ರೇಮ ಮ್ಯಾಮ್ 4.5. 4.5. ತರುಣ್ ಅವರೇ 5. ಇಟ್ಸ್ ಅ 5. ಸೂಪರ್ ತನಿಷ್ಕಾ. ಫುಲ್ ಖುಷಿ ಆಯ್ತು. ಹೌದು, ಅವ್ರು ಕೊಡೋದೇ ನನಗೆ ಆಶ್ಚರ್ಯ. ಪ್ರೇಮ ಮ್ಯಾಮ್ ನಿಶ್ಚಿಕ 4.5 ತುಂಬಾ ಖುಷಿ ಆಯ್ತು. ಹಿಂಗೇನಾ ಮೇಡಮ್ ಮನೇಲೆಲ್ಲ ಕೂಲ್ ಆಗಿರ್ತಾರೆ ಪ್ರತಿಯೊಂದು ವಿಷಯಕ್ಕೂ. ಅಲ್ಲ, ಅವಳು ಸಖತ್ ಕೂಲು, ಯಾವಾಗ್ಲೂ ಕೂಲ್ ಆಗಿರ್ತಾಳೆ. ಮೊನ್ನೆ ಇಲ್ಲಿ ನಂದಿ ಲಿಂಕಲ್ಲೂ ತುಂಬಾ ಕೂಲ್ ಆಗಿದ್ಲು ಅವಳು 2 days. ಎಷ್ಟು ಕೂಲ್ ಆಗಿ ಎಷ್ಟು ವಿಡಿಯೋಸ್. ಹಲೋ ಹಾಯ್, ಜಸ್ಟ್ ಹಲೋ ಹಾಯ್, ಅದು ಬೈಟ್ ಕೊಡಿ ಅಂತ. ಅಕ್ಕ ಜಿ ಕುಟುಂಬ ಅವಾರ್ಡ್ಸ್ ಹೋದಾಗ ಅಲ್ಲಿ ಯಾರಿಗ ಅವಾರ್ಡ್ ಸಿಕ್ತು ಮಾಡ್ತು ಅನ್ನೋದು ಅದು ಸೆಕೆಂಡ್ರಿ. ಅವತ್ ಅಕ್ಕಿ ಬರ್ಡೇ ಇತ್ತು, ಅವ್ರೆಲ್ಲರಿಗೂ ರಾಣಿ ಕೆಫೆದ್ ಕೇಕ್ ಕೊಟ್ಟಾರ, ಅವ್ರೆಲ್ಲರೂ ವಿಡಿಯೋ ತೆಗ್ದಾರ. ಅದ ಮೇನ್ ರಿಯಲ್. ಎಲ್ಲರಿಗೂ ಹೇಳಿದ್ದು ಇದು ನನ್ನ ಬರ್ಡೇ, ಇದು ನಮ್ ಕೆಫೆದೆ ಕೇಕು, ಇದನ್ನ ಟೇಸ್ಟ್ ಮಾಡಿ ಹೇಳಿ. ಬರ್ಡೇ ವಿಶಸ್ ತಗೊಂಡು ವಿಡಿಯೋ ತಗೊಂಡಿದ್ದೀನಿ ಮಾರ್ಕೆಟಿಂಗ್. ಆಂಟಿ ನೀವೇನ್ ಮಾಡಿಲ್ವಾ ಆಂಟಿ ಅವಳ ಬರ್ಡೇಗೆ? ಬರ್ಡೇ 1 week ಇಂದ ಸೆಲೆಬ್ರೇಷನ್ ನಡೀತಾ ಇದೆ. ಎವ್ರಿ ಹೌದಾ? ಟೈಮ್ ಇಟ್ಸ್ ವೆರಿ ಸ್ಪೆಷಲ್ ಅಲ್ವಾ? ಆಮೇಲೆ ಹಂಗೆ ಅನ್ಸ್ಬಿಡ್ತು, ಯಾಕೋ ಓವರ್ ಆಯ್ತಲ್ವ ಈ ಸತಿ ನನ್ನ ಬರ್ಡೇ ಅಂತ. ಆಮೇಲೆ ಖುಷಿ ಆಯ್ತು ನಂಗೆ, ಆದ್ರೂ ಚೆನ್ನಾಗಿತ್ತು. ಬರ್ಡೇ ಒಂದಿನ ಮಾಡೋದು ನೋಡಿದೀವಿ. ಕಂಟಿನ್ಯೂ ಮಾಡೋಣ. ಹ್ಯಾಪಿ ಬರ್ಡೇ ತನಿಷ್ಕಾ. ದೇರ್ ಇಸ್ ಸರ್ಪ್ರೈಸ್ ಇದೆ ಇವಾಗ ತನಿಷ್ಕಾಗೆ. ತನಿಷ್ಕಾ, ನೀವ್ ಯಾವಾಗ್ಲೂ ನಿಮ್ಮ ತಾಯಿನ ಎಷ್ಟು ಖುಷಿ ಪಡಿಸಿದಿರಾ, ಎಷ್ಟು ಹೆಮ್ಮೆ ಪಡಿಸಿದಿರಾ. ಸೊ ನಿಮಗಾಗಿ ನಿಮ್ಮ ತಾಯಿ ಅರೇಂಜ್ ಮಾಡಿರುವಂತ ಈ ಬ್ಯೂಟಿಫುಲ್ ಸರ್ಪ್ರೈಸ್. ಸರ್ಪ್ರೈಸ್, ಆಲ್ ಮೆಮೊರೀಸ್